ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಅಮಿತ್ ಟ್ರಾವೆಲರ್. ಇವತ್ತು ನಾವು ರೈಲ್ವೆ ಲೈನ್ ಸಂಪರ್ಕ ತುಮಕೂರು, ಟಿಪ್ಟೂರು, ಹಾಸನ ಹೊಸ ರೈಲ್ವೆ ಲೈನ್ ಮಾರ್ಗವನ್ನು CRP ಇನ್ಸ್ಪೆಕ್ಷನ್ ಕೈಗೊಳ್ಳಲಾಗಿದೆ. ಇವಾಗ ತುಮಕೂರಿನಿಂದ ಯಾವ್ಯಾವ ರೂಟ್ ಬರುತ್ತೆ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ. ತುಮಕೂರು, ಅಗ್ರಹಟ್ಟಿ, ಮಲ್ಸಂದ್ರ, ಗುಬ್ಬಿ, ನಿಟ್ಟೂರು, ಸಂಪಿಗೆ ರೋಡು, ಆಮಸಂದ್ರ, ಬಾಣಸಂದ್ರ, ಅರಳಿಗುಬ್ಬೆ, ಕರಡಿ, ಪೊನ್ಶೆಟ್ಟಿ, ಟಿಪ್ಟೂರು, ಅಲ್ಲಿಂದ ಗೆಣಸಿ, ಕೋಟೆಬೆಟ್ಟನಹಳ್ಳಿ, ಗೆಣಸಿ ಆ್ಯಂಡ್ ಪೋಸ್ಟ್, ದುದ್ದ, ಕೋರಮಂಡಲ ಸೇರಿದಂತೆ ಹಾಸನಕ್ಕೆ ಹೊಸ ರೈಲ್ವೆ ಮಾರ್ಗವನ್ನು ಈಗ ಸೌತ್ ವೆಸ್ಟರ್ನ್ ರೈಲ್ವೆ ಇಲಾಖೆಯವರು ಇನ್ನೂ ಹಣನ ಕೂಡ ಬಿಡುಗಡೆ ಮಾಡಿಲ್ಲ. ಹಾಗೆ ಲ್ಯಾಂಡ್ ಅಕ್ವಿಜಿಷನ್ ಇಲ್ಲ ಅಂದ್ಬಿಟ್ಟು ಅದನ್ನು 1974ರಲ್ಲಿ ಅದನ್ನು ಡೈರೆಕ್ಟ್ ಇತ್ತು. ತುಮಕೂರು, ಬೆಂಗಳೂರು, ಹಾಸನ ಅಂತ ಡೈರೆಕ್ಟ್ ಇತ್ತು. ಟಿಪ್ಟೂರು ರೂಟಲ್ಲಿ ಹೋಗಬೇಕಾಗಿತ್ತು. ಇವಾಗ ಅದನ್ನೆಲ್ಲ ಲ್ಯಾಂಡ್ ಅಕ್ವಿಜಿಷನ್ ಇಲ್ಲ ಅಂದ್ಬಿಟ್ಟು ಅದನ್ನೆಲ್ಲ ಕಟಾಪ್ ಮಾಡಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಕರ್ನಾಟಕದಲ್ಲಿ ಕಲ್ಲೂರು ರೈಲ್ವೆ ಲೈನ್ ಇದೆ, ಕಲ್ಲೂರು ರೈಲ್ವೆ ಲೈನ್ ಇಲ್ಲ ನಮ್ಮ ಹತ್ರ. ರೈಲ್ವೆ ಲೈನ್ ಇಲ್ಲ ನಮ್ಮ ಹತ್ರ. ಭಾರತದಲ್ಲಿ ತುಮಕೂರಿನಿಂದ IRCTC ಸರ್ಚ್ ಮಾಡಿದಾಗ ತುಮಕೂರಿನಿಂದ ಲಡಾಖ್ ಅಂತ ಸರ್ಚ್ ಮಾಡಿದ್ದೆ. ಅಲ್ಲಿ ನಾಟ್ ಇನ್ಫಾರ್ಮೇಷನ್ ಅಂತ ತೋರಿಸ್ತು. ಹಾಗಾಗಿ ತುಮಕೂರಿನಿಂದ ಹಾಸನಕ್ಕೆ ಹೊಸ ರೈಲ್ವೆ ಲೈನ್ ಆದರೆ ತುಮಕೂರಿನಿಂದನೇ ಹೋಗ್ತಾರೆ ಬೇರೆ ನಗರಕ್ಕೆ. ಈಗ ತುಮಕೂರು ಆದರೆ ತುಮಕೂರು ಅರಸೀಕೆರೆ ಇಲ್ಲ ಬೆಂಗಳೂರು, ಇಲ್ಲಾಂದರೆ ಕುಣಿಗಲ್ ಮೇಲೆ ಹೋಗಬೇಕು. ಇಲ್ಲ ಕಾರಲ್ಲಿ ಹೋದರೆ 5,000 ರೂಪಾಯಿ ಕೇಳ್ತಾರೆ ದುಡ್ಡು. ಅಷ್ಟೇ ಕಡಿಮೆ ದುಡ್ಡಲ್ಲಿ ಬೇಗ ಹೋಗ್ಬಿಡ್ಬೋದು. ಬರೀ 108 ರೂಪಾಯಿಗೆ ಇಲ್ಲಿಂದ ಹೋಗ್ಬಿಡ್ಬೋದು ಹೇಳ್ಬೋದು. ಅಷ್ಟು ಕಡಿಮೆ ಫೀಸಲ್ಲಿ ನಾವು ಈಗ ಹೋಗಿ ಬಂದುಬಿಡ್ಬೋದು. ಅಷ್ಟು ನಮಗೆ ಫಾಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಟ್ರೈನು ಇನ್ನೂ ಕೂಡ ಹಣ ಬಿಡುಗಡೆ ಮಾಡಿಲ್ಲ. ಆದಷ್ಟು ನಾವು ನಿರೀಕ್ಷೆಯಲ್ಲಿದ್ದೀವಿ. ಆ ರೈಲ್ವೆ ಲೈನ್ ಆಗಿಬಿಟ್ರೆ ನಮಗೂ ಖುಷಿ ಆಗುತ್ತೆ. ಆ ರೈಲ್ವೆ ಲೈನ್ ಆಗಿದ್ರೆ ನಮ್ಗೆ ಆ ಫೋಟೋನೂ ತೋರಿಸ್ತೀನಿ ನೋಡಿ. ನಿಮಗೆ ಆ ಫೋಟೋನೂ ಇದೆ ನಮ್ಮ ಹತ್ರ. ಫೋಟೋನೂ ಕಳಿಸ್ತೀನಿ ಎಲ್ಲ ಕಡೆ ಬರುತ್ತೆ ಅಂತ. ಫಸ್ಟು ಟಿಪ್ಟೂರ್ ಆದಮೇಲೆ ಆ ಕಡೆ ಇನ್ನೊಂದು ಲೈನ್ ಬರುತ್ತೆ, ತುಮಕೂರು ಹಾಸನ. ಈ ಕಡೆ ಸ್ಟ್ರೈಟ್ ಹೋದರೆ ಅರಸೀಕೆರೆ ಆಗುತ್ತೆ, ಈ ಕಡೆ ಸೈಡ್ ಹೋದರೆ ಹಾಸನ. ಆ ರೂಟಲ್ಲಿ ಹೋಗುತ್ತೆ. ನಾನು ಈ ಟಿ ವಿ ನಾನು ರಿಪೋರ್ಟ್ ನೋಡಿದಾಗ ನಾವು ತುಮಕೂರಿಂದನೇ ಡೈರೆಕ್ಟ್ ಇತ್ತು ಹಾಸನಕ್ಕೆ. ನಾನು ಕರ್ಕೊಂಡೋಗಿದ್ದೆ ನನ್ನನ್ನು ಒಂದ್ಸಲ ಇದಕ್ಕೆ. 1 ಗಂಟೆಲಿ ಹೋಗಿದ್ದೆ ಅವತ್ತು. ಮಹಾಲಕ್ಷ್ಮಿ ಎಕ್ಸ್ಪ್ರೆಸ್ 1 ಗಂಟೆಲಿ ಹೋಗಿದೆ. ಈಗ ಯಾವ್ಯಾವ ಟ್ರೈನ್ ನಮಗೆ ತುಮಕೂರು ಅವೈಲೇಬಲ್ ಇದೆ ಅಂತಂದರೆ ನೀವು ಗಮನಿಸಿದ 06545 ತುಮಕೂರು ಚಾಮರಾಜನಗರ ಡೈಲಿ ಅನ್ರಿಸರ್ವ್ ಪ್ಯಾಸೆಂಜರ್ ಸ್ಪೆಷಲ್. ಡೈಲಿ ಓಡಾಡಲ್ಲ ಅಂತೇನಿಲ್ಲ. ಇದು ಸಮಯ ಬಂದು 19 ಗಂಟೆ 35 ನಿಮಿಷ ಆಯಿತು ಡಿಪಾರ್ಚರ್ ಮತ್ತು ಅರೈವಲ್ ಆಗೋದು. ನೆಕ್ಸ್ಟು ಯಶವಂತಪುರ ವಾಸ್ಕೋಡ ಗಾಮ ಎಕ್ಸ್ಪ್ರೆಸ್ಸು, ತುಮಕೂರು ಯಶವಂತಪುರ ಮೆನು ಸ್ಪೆಷಲ್ಲು. ಆಮೇಲಿಂದ ಮೈಸೂರು ವಾರಣಾಸಿ ಎಕ್ಸ್ಪ್ರೆಸ್ಸು. ಹಾಗೂ ಅನೇಕ ಟ್ರೈನ್ಗಳು ನಮ್ಮ ತುಮಕೂರಿನಲ್ಲಿ ಓಡಾಡ್ತವೆ. ಅದಾಗಿ 4 ಪ್ಲ್ಯಾಟ್ಫಾರ್ಮ್ಗಳಿದೆ ತುಮಕೂರಲ್ಲಿ. ಈಗ 4 ಪ್ಲ್ಯಾಟ್ಫಾರ್ಮ್ಗಳಿದೆ. ಇದು ಡಬಲ್ ಲೈನ್ ಸೆಕ್ಷನ್ ಆಗಿರೋದ್ರಿಂದ ತುಮಕೂರು ಬೆಂಗಳೂರು ಡಬಲ್ ಲೈನ್ ಸೆಕ್ಷನ್ ಆಗಿರೋದ್ರಿಂದ ಪ್ರಯಾಣಿಕರಿಗೂ ಹೆಲ್ಪ್ ಆಗುತ್ತೆ. ಇದು ಡಬಲ್ ಲೈನ್ ಸೆಕ್ಷನ್ ಯಾಕಂತಂದರೆ ಒಂದು ಹೋಗೋದಕ್ಕೆ ಒಂದು ಬರೋದಕ್ಕೆ ಆ ಥರ ಒಂದು ವ್ಯವಸ್ಥೆಯೂ ಇದೆ. ಈಗ ಜನಶತಾಬ್ದಿ ಎಕ್ಸ್ಪ್ರೆಸ್ KSR ಬೆಂಗಳೂರು ಹುಬ್ಳಿ ಜನಶತಾಬ್ದಿ ಎಕ್ಸ್ಪ್ರೆಸ್ 12080, ಶಿವಮೊಗ್ಗ ಟೌನ್ ಜನಶತಾಬ್ದಿ ಎಕ್ಸ್ಪ್ರೆಸ್ 12090, ಶಿವಮೊಗ್ಗ ಜನಶತಾಬ್ದಿ. ಈ ಎಲ್ಲ ಟ್ರೈನ್ಗಳು ನಮ್ಮ ತುಮಕೂರಲ್ಲಿ ಓಡಾಡ್ತವೆ. 24x7 ನಮಗೆ ತುಮಕೂರು ಟ್ರೈನ್ ಅವೈಲಬಲ್ ಇದೆ. ನಾನು ಕುಣಿಗಲ್ಗೆ ಹೋಗ್ತೀನಿ ಅಂದರೆ ಕುಣಿಗಲಲ್ಲಿ 5 ಅವರ್ಸು 3 ಅವರ್ಸು ಆ ಥರ ನಿಮಗೆ ಇದು ಸಿಗುತ್ತೆ. ಅಷ್ಟೊಂದು ದೂರ ಹೋಗೋದು ಬೇಡ ನಾವು. ಹಾಗಾಗಿ ನಾವು ತುಮಕೂರಿನಿಂದನೇ ಹೋಗಬೇಕು. ನಾವು 1994ರಲ್ಲಿ ತುಮಕೂರಿನಿಂದನೇ ಡೈರೆಕ್ಟ್ ಇತ್ತು ಟ್ರೈನು ಹಾಸನಕ್ಕೆ. ಎಲ್ಲ ಬೆಂಗಳೂರಿನೆಲ್ಲ ಬರೋರು ತುಮಕೂರಿಗೆ. ಅವ ಲೋಕೋಮೋಟಿವ್ ಶೆಡ್ ಅದಂತೆ ಎಲ್ಲ ಬರೋರು. ಹಾಗಾಗಿ ಇವಾಗ ಅದೆಲ್ಲ ಕಟಾಪ್ ಮಾಡಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ನಾನು ಸುಮ್ಮನೆ ಪ್ಲ್ಯಾನಿಗೋಸ್ಕರ ನಾನು ವೀಡಿಯೋ ಮಾಡಿದ್ದೆ. ನಾನು ಎಲ್ಲ ನನ್ನ ನೋಡ್ತಾ ಇರಿ ಎಲ್ಲ ಅಮಿತ್ ಟ್ರಾವೆಲರ್ 6345 ಲಾಗ್ ಯೂಟ್ಯೂಬ್ ಚಾನಲ್ ತುಮಕೂರು. ಇವತ್ತು ನಾನು ಇವಾಗ ಒಂದು ಫೋಟೋನ ತೋರಿಸ್ತೀನಿ ರೇಟಿಂಗ್ ಮಾಡಬೇಕಾದ್ರೆ. ಅದನ್ನು ನೀವು ನೋಡಿ. ಅರ್ಥ ಆಯಿತಾ? ಯಾವ್ಯಾವ ಕಡೆ ಕರ್ನಾಟಕದಲ್ಲಿ ಯಾವ್ಯಾವ ಕಡೆ ರೈಲ್ವೆ ಲೈನ್ ಇದೆ, ಯಾವ್ಯಾವ ಕಡೆ ರೈಲ್ವೆ ಲೈನ್ ಇಲ್ಲ ಅನ್ನೋದನ್ನು ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ ನೋಡಿ ನಿಮಗೆ ಇಷ್ಟ. ಆಮೇಲೆ ಮತ್ತೊಂದು ಸಲ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ.
ಗಳಲ್ಲಿ ಯಾವುದಾದರೂ ನಿಮ್ಮ ಊರಿನ ಮೇಲೂ ಹಾದು ಹೋಗ್ಬೋದಾ ಎಂದು ತಿಳಿದುಕೊಳ್ಳುವಂತಹ ಕುತೂಹಲ ನಿಮಗಿದ್ರೆ ಈ ವಿಡಿಯೋವನ್ನ ಸಂಪೂರ್ಣವಾಗಿ ಕೊನೆಯವರೆಗೂ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರಿದ್ದೀರಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈ ಹೊಸ ರೈಲು ಮಾರ್ಗಗಳನ್ನ ಒಂದೊಂದಾಗಿ ಸ್ನೇಹಿತರೆ, ಈ ಹೊಸ ರೈಲು ಮಾರ್ಗಗಳನ್ನ 3 ವಿಭಾಗಗಳಾಗಿ ವಿಂಗಡಿಸಿದೀನಿ. ಅವು ಯಾವಪ್ಪ ಅಂದ್ರೆ, ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಅಂದ್ರೆ ಪ್ರಸ್ತುತವಾಗಿ ಕಾಮಗಾರಿ ಪ್ರಗತಿಯಲ್ಲಿರುವ ಹೊಸ ರೈಲು ಮಾರ್ಗಗಳು. ಎರಡನೇದ್ದು ಸಮೀಕ್ಷೆ ಪೂರ್ಣಗೊಂಡಿದ್ದು ಆದರೆ ಕಾಮಗಾರಿ ಶುರು ಮಾಡಲು ರೈಲ್ವೆ ಇಲಾಖೆಯಿಂದ ಇನ್ನೂ ಅನುದಾನ ಬಿಡುಗಡೆ ಮಾಡದೇ ಇರುವಂತಹ ಹೊಸ ರೈಲು ಮಾರ್ಗಗಳು. ಮತ್ತು ಮೂರನೇದಾಗಿ ಸರ್ವೆ ಪೂರ್ಣಗೊಂಡಿರದ ಅಂದ್ರೆ ಇನ್ನೂ ಸರ್ವೆ ಶುರು ಮಾಡಬೇಕಾಗಿರುವ ನೈಋತ್ಯ ರೈಲ್ವೆಯಿಂದ ಅನುಮತಿ ಪಡೆದಿರುವ ನ್ಯೂ ರೈಲ್ವೆ ಲೈನ್ಸ್ ಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸಾಧಾರಣವಾಗಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಂಡರ್ ಕನ್ಸ್ಟ್ರಕ್ಷನ್ ಕಾಮಗಾರಿ ಪ್ರಗತಿಯಲ್ಲಿರುವಂತಹ ಹೊಸ ರೈಲು ಮಾರ್ಗಗಳು. ನಂಬರ್ 1 ಗದಗವಾಡಿ ಹೊಸ ರೈಲು ಮಾರ್ಗ, ನಂಬರ್ 2 ಮುನಿರಾಬಾದ್ ರಾಯಚೂರು ನ್ಯೂ ರೈಲ್ವೆ ಲೈನ್, ನಂಬರ್ 3 ಬಾಗಲಕೋಟೆ ಕುಡಚಿ ಹೊಸ ರೈಲು ಮಾರ್ಗ, ನಂಬರ್ 4 ತುಮಕೂರು ಚಿತ್ರದುರ್ಗ ದಾವಣಗೆರೆ ನ್ಯೂ ರೈಲ್ವೆ ಪ್ರಾಜೆಕ್ಟ್, ನಂಬರ್ 5 ತುಮಕೂರು ಬಳ್ಳಾರಿ ವಯಾ ರಾಯದುರ್ಗ ಹೊಸ ಮಾರ್ಗ, ನಂಬರ್ 6 ಕಿತ್ತೂರು ಮೂಲಕ ಹಾದು ಹೋಗುವ ಬೆಳಗಾವಿ ಧಾರವಾಡ ನೂತನ ರೈಲು ಮಾರ್ಗ, ನಂಬರ್ 7 ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ನ್ಯೂ ರೈಲ್ವೆ ಪ್ರಾಜೆಕ್ಟ್, ನಂಬರ್ 8 ಚಿಕ್ಕಮಗಳೂರು ಬೇಲೂರು ಹಾಸನ್ ನ್ಯೂ ರೈಲ್ವೆ ಲೈನ್, ನಂಬರ್ 9 ಯಲ್ಲಾಪುರ ಮೂಲಕ ಹಾದು ಹೋಗುವ ಹುಬ್ಬಳ್ಳಿ ಅಂಕೋಲಾ ನ್ಯೂ ರೈಲ್ವೆ ಪ್ರಾಜೆಕ್ಟ್, ನಂಬರ್ 10 ಕೋಲಾರ ಜಿಲ್ಲೆಯಲ್ಲಿ ಬರುವಂತಹ ಮಾರಿಕುಪ್ಪಂ ಟು ಕುಪ್ಪಂ ಹೊಸ ಮಾರ್ಗ, ನಂಬರ್ 11 ಗದಗ್ ಎಲ್ವಿಗಿ ನೂತನ ರೈಲು ಮಾರ್ಗ. ಈ ಕೆಲವು ರೈಲು ಮಾರ್ಗಗಳ ಸಂಪೂರ್ಣ ವಿವರದ ವಿಡಿಯೋವನ್ನ ನಮ್ಮ ಚಾನೆಲ್ ಅಲ್ಲಿ ಹಾಕಿದೀವಿ, ಅದನ್ನ ನೀವು ನೋಡಬಹುದು. ಎರಡನೇದಾಗಿ ಸಮೀಕ್ಷೆ ಪೂರ್ಣಗೊಂಡಿದೆ ಆದ್ರೆ ಕಾಮಗಾರಿಗೆ ಇನ್ನೂ ಅನುದಾನವನ್ನ ಬಿಡುಗಡೆ ಮಾಡಿಲ್ಲ. ಈ ರೈಲು ಮಾರ್ಗಗಳು ಯಾವಂತ ನೋಡ್ತಾ ಹೋಗೋಣ. ನಂಬರ್ 1 ಹೊನ್ನಳ್ಳಿ ಮಲೆಬೆನ್ನೂರು ಮೂಲಕ ಹಾದು ಹೋಗುವ ಶಿವಮೊಗ್ಗ ಹರಿಹರ ಹೊಸ ರೈಲು ಮಾರ್ಗ, ನಂಬರ್ 2 ಗಜೇಂದ್ರಗಡ ಇಲ್ಕಲ್ ಲಿಂಗಸೂರು ಮೂಲಕ ಹಾದು ಹೋಗುವ ಗದಗ್ ಕೃಷ್ಣ ನೂತನ ರೈಲು ಮಾರ್ಗ, ನಂಬರ್ 3 ಮುಂಡರಗಿ ಹೂವಿನ ಹಡಗಲಿ ಮೇಲೆ ಹಾದು ಹೋಗುವ ಗದಗ್ ಹರಪನಹಳ್ಳಿ ಹೊಸ ರೈಲು ಮಾರ್ಗ, ನಂಬರ್ 4 ಕೂಡಲ ಸಂಗಮ ಹುನಗುಂದ ಇಲ್ಕಲ್ ಕುಷ್ಟಗಿ ಕೊಪ್ಪಳ ಹಗರಿಬೊಮ್ಮನಹಳ್ಳಿ ಕೂಡ್ಲಗಿ ಮೂಲಕ ಹಾದು ಹೋಗುವ ಹಾಲ್ಮಟ್ಟಿ ಚಿತ್ರದುರ್ಗ ನೂತನ ರೈಲು ಮಾರ್ಗ, ನಂಬರ್ 5 ಸಿಂದಗಿ ಜೇವರ್ಗಿ ಶಹಾಬಾದ್ ಮೇಲೆ ಹಾದು ಹೋಗುವ ವಿಜಾಪುರ ಕಲಬುರಗಿ ನೂತನ ರೈಲು ಮಾರ್ಗ, ನಂಬರ್ 6 ಮುದ್ದೇಬಿಹಾಳ ಲಿಂಗಸೂರು ಮಾನ್ವಿ ಮೂಲಕ ಹಾದು ಹೋಗುವ ಆಲಮಟ್ಟಿ ನ್ಯೂ ರೈಲ್ವೆ ಪ್ರಾಜೆಕ್ಟ್, ನಂಬರ್ 7 ತಾಳಗುಪ್ಪ ಹೊನ್ನಾವರ ಹೊಸ ರೈಲು ಮಾರ್ಗ, ನಂಬರ್ 8 ಸಿರುಗುಪ್ಪ ಸಿಂಧನೂರು ಮಸ್ಕಿ ಮೇಲೆ ಹಾದು ಹೋಗುವ ಬಳ್ಳಾರಿ ಲಿಂಗಸೂರು ನೂತನ ರೈಲು ಮಾರ್ಗ, ನಂಬರ್ 9 ಕುಣಿಗಲ್ ಮದ್ದೂರು ಮೇಲೆ ಹಾದು ಹೋಗುವ ಡೈರೆಕ್ಟ್ ಲೈನ್ ತುಮಕೂರು ಚಾಮರಾಜನಗರ ನ್ಯೂ ರೈಲ್ವೆ ಪ್ರಾಜೆಕ್ಟ್, ನಂಬರ್ 10 ದದ್ದು ಗ್ರಾಮದ ಮೇಲೆ ಹಾದು ಹೋಗುವ ತಿಪಟೂರು ಹಾಸನ ಹೊಸ ರೈಲು ಮಾರ್ಗ. ನಂಬರ್ 11 and 12 ಬಳ್ಳಾರಿ ಜಿಲ್ಲೆಯಲ್ಲಿಯೇ ಬರುವಂತಹ ರಾಮಗಢದಿಂದ ರಣಜಿತ್ಪುರ ಮತ್ತು ಸ್ವಾಮಿಹಳ್ಳಿಯಿಂದ ರಾಯದುರ್ಗದವರೆಗೆ ಹೊಸದಾಗಿ ಈ 2 ಮಾರ್ಗಗಳನ್ನು ನಿರ್ಮಾಣ ಮಾಡಲಾಗುವುದು. ನಂಬರ್ 13 ಗಂಗಾವತಿ ಕುಷ್ಟಗಿ ನಗರಗಳ ಮೇಲೆ ಹಾದು ಹೋಗುವ ದರೋಜಿ ಗಂಗಾವತಿ ಬಾಗಲಕೋಟೆ ನ್ಯೂ ರೈಲ್ವೆ ಲೈನ್, ನಂಬರ್ 14 ಶೃಂಗೇರಿ ಕೊಪ್ಪ ಮೂಡುಬಿದಿರೆ ಮೇಲೆ ಹಾದು ಹೋಗುವ ಶಿವಮೊಗ್ಗ ಶೃಂಗೇರಿ ಮಂಗಳೂರು ನ್ಯೂ ರೈಲ್ವೆ ಪ್ರಾಜೆಕ್ಟ್, ನಂಬರ್ 15 ಚಿಕ್ಕಬಳ್ಳಾಪುರ ಗೌರಿಬಿದನೂರು ಹೊಸ ಮಾರ್ಗ, ನಂಬರ್ 16 ಚಿಕ್ಕಬಳ್ಳಾಪುರ ಶ್ರೀ ಸತ್ಯಸಾಯಿ ಪ್ರಶಾಂತಿ ನಿಲಯಂ ಹೊಸ ರೈಲು ಮಾರ್ಗ, ನಂಬರ್ 17 ಬೆಂಗಳೂರಿನ ವೈಟ್ ಫೀಲ್ಡ್ ನಿಂದ ಕೋಲಾರಕ್ಕೆ ನೇರ ರೈಲು ಮಾರ್ಗವನ್ನ ನಿರ್ಮಾಣ ಮಾಡಲಾಗುವುದು. ನಂಬರ್ 18 ಕೋಲಾರ ಜಿಲ್ಲೆಯಲ್ಲಿಯೇ ಬರುವಂತಹ ಶ್ರೀನಿವಾಸಪುರದಿಂದ ಆಂಧ್ರ ಪ್ರದೇಶದ ವಯಲ್ಪಡ್ನವರೆಗೆ ಹೊಸದಾಗಿ ಮಾರ್ಗ ನಿರ್ಮಾಣ ಮಾಡಲಾಗುವುದು. ನಂಬರ್ 19 ಬೆಂಗಳೂರಿನ ಹೆಜ್ಜಾಲದಿಂದ ಚಾಮರಾಜನಗರಕ್ಕೆ ನೇರ ಹೊಸ ರೈಲು ಮಾರ್ಗ ನಿರ್ಮಾಣ ಮಾಡಲಾಗುವುದು. ನಂಬರ್ 20 ಮೈಸೂರು ಕುಶಾಲನಗರ ನೂತನ ರೈಲು ಮಾರ್ಗ. ಈ ಎಲ್ಲಾ ಹೊಸ ರೈಲು ಮಾರ್ಗಗಳ ಸರ್ವೆ ಕಂಪ್ಲೀಟ್ ಆಗಿದೆ, ಆದ್ರೆ ಕಾಮಗಾರಿಗೆ ಇನ್ನೂ ಅನುದಾನವನ್ನ ಕೇಂದ್ರ ರೈಲ್ವೆ ಬಿಡುಗಡೆ ಮಾಡ್ತಾ ಇಲ್ಲ. ಇನ್ನು ಕೊನೆಯದಾಗಿ ಹೊಸದಾಗಿ ಸರ್ವೆಯನ್ನ ಮಾಡ್ಲಿಕ್ಕೆ ಅಂದ್ರೆ ಸಮೀಕ್ಷೆಯನ್ನ ಹೊಸದಾಗಿ ಆರಂಭಿಸಲು ಕೇಂದ್ರ ರೈಲ್ವೆಯಿಂದ ಒಪ್ಪಿಗೆ ಪಡೆದಿರುವ ಹೊಸ ರೈಲು ಮಾರ್ಗಗಳು ಯಾವುವು ಅಂತ ನೋಡ್ತಾ ಹೋಗೋಣ. ನಂಬರ್ 1 ಮೈಸೂರು ನಂಜನಗೂಡು ನೀಲಾಂಬರ್ ನೂತನ ರೈಲು ಮಾರ್ಗ, ನಂಬರ್ 2 ಸಿರ್ಸಿ ಸಿದ್ದಾಪುರ ಮೂಲಕ ಹಾದು ಹೋಗುವ ತಾಳಗುಪ್ಪ ಹುಬ್ಬಳ್ಳಿ ಹೊಸ ರೈಲು ಮಾರ್ಗ, ನಂಬರ್ 3 ಬೆಳಗಾವಿ ಕೋಲಾಪುರ ನ್ಯೂ ರೈಲ್ವೆ ಪ್ರಾಜೆಕ್ಟ್, ನಂಬರ್ 4 ಸೌದತ್ತಿಯ ಮೂಲಕ ಹಾದು ಹೋಗುವ ದಾವಣಗೆರೆ ಲೋಕಾಪುರ ನೂತನ ರೈಲು ಮಾರ್ಗ, ನಂಬರ್ 5 ಮಡಕಶಿರಾ ಮೇಲೆ ಹಾದು ಹೋಗುವ ಚಿತ್ರದುರ್ಗ ಹಿಂದೂಪುರ ಹೊಸ ರೈಲು ಮಾರ್ಗ, ನಂಬರ್ 6 ಚಿಕ್ಕಮಗಳೂರು ಶೃಂಗೇರಿ ಹೊಸ ರೈಲು ಮಾರ್ಗ, ನಂಬರ್ 7 ತಾಳಿಕೋಟೆ ಕಕ್ಕೇರ ಮೂಲಕ ಹಾದು ಹೋಗುವ ವಿಜಾಪುರ ಲಿಂಗಸೂರು ನೂತನ ರೈಲು ಮಾರ್ಗ, ನಂಬರ್ 8 ಸಿರುಗುಪ್ಪ ಮೂಲಕ ಹಾದು ಹೋಗುವ ಬಳ್ಳಾರಿ ಗಬ್ಬೂರು ಹೊಸ ಮಾರ್ಗ, ನಂಬರ್ 9 ಹಲಲಿಗೆ ಮೂಲಕ ಹಾದು ಹೋಗುವ ಬೆಂಗಳೂರು ಜಿಲ್ಲೆಯ ಹೆಜ್ಜಾಲದಿಂದ ಹೊಸೂರಿಗೆ ನೇರವಾಗಿ ಹೊಸ ರೈಲು ಮಾರ್ಗವನ್ನು ನಿರ್ಮಾಣ ಮಾಡಲಾಗುವುದು. ಈ ಎಲ್ಲಾ ರೈಲು ಮಾರ್ಗಗಳ ಹೊಸ ಸರ್ವೆಗೆ ಕೇಂದ್ರ ರೈಲ್ವೆಯಿಂದ ಗ್ರೀನ್ ಸಿಗ್ನಲ್ ಅಂದ್ರೆ ಅನುಮತಿ ನೀಡಲಾಗಿದೆ.
ಇನ್ನು ಯಾವುದೇ ಬೇರೆ ಹೊಸ ರೈಲು ಮಾರ್ಗಗಳನ್ನ ಬಿಟ್ಟಿದ್ದರೆ ದಯವಿಟ್ಟು ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಅಂದ್ರೆ ಜನರಿಂದ ಬೇಡಿಕೆ ಇಟ್ಟಿರುವ ಹೊಸ ರೈಲು ಮಾರ್ಗಗಳ ಬಗ್ಗೆ ನಿಮ್ಗೆ ಏನಾದ್ರೂ ಮಾಹಿತಿ ಗೊತ್ತಿದೆ ಅದನ್ನ ತಿಳಿಸಬಹುದು. ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆನೂ ಮಾಹಿತಿ ನೀಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಹಾಗೆ ನಾವು ಈ ವಿಡಿಯೋದಲ್ಲಿ ತಿಳಿಸಿದಂತಹ ಎಲ್ಲಾ ಹೊಸ ರೈಲು ಮಾರ್ಗಗಳು ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ ಹುಬ್ಳಿಯಿಂದ ಬಿಡುಗಡೆ ಮಾಡಿದ ಅಫಿಷಿಯಲ್ ನೋಟಿಫಿಕೇಶನ್ ಇಂದ ಸಂಗ್ರಹಿಸಿದ ಮಾಹಿತಿ ಆಗಿರುತ್ತೆ. ಸೊ ದಯವಿಟ್ಟು ರಾಂಗ್ ಇನ್ಫಾರ್ಮೇಶನ್ ಅಂತ ಕಮೆಂಟ್ ಮಾಡಬೇಡಿ. ಈ ಎಲ್ಲಾ ಹೊಸ ರೈಲು ಮಾರ್ಗಗಳ ಬಗ್ಗೆ ಪರಿಶೀಲನೆ ಮಾಡಿದ ನಂತರವೇ ಈ 40 ಮಾರ್ಗಗಳ ಪಟ್ಟಿಯನ್ನ ತಯಾರಿಸಿ ನಿಮಗೆ ಮಾಹಿತಿ ತಲುಪಿಸುವಂತಹ ಪ್ರಯತ್ನವನ್ನ ಮಾಡಿದೀವಿ. ಮುಂಬರುವ ದಿನಗಳಲ್ಲಿ ಈ ಎಲ್ಲಾ ಹೊಸ ಮಾರ್ಗಗಳು. ಎಲ್ಲರಿಗೂ ನಮಸ್ಕಾರ. ಇವತ್ತು ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಹೊಸ ರೈಲ್ವೆ ಲೈನ್ ಅಪ್ಡೇಟ್ ಸಿಕ್ಕಿದೆ. ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಯಾವ ರೂಟ್ ಅಂದರೆ ಅದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದು ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಹೊಸ ರೈಲ್ವೆ ಲೈನು ತಿಮ್ಮರಾಜನಹಳ್ಳಿ, ಊರ್ಕೆರೆ ಜಂಕ್ಷನ್ ಅಂತ ಯಾಕೆ ಕರೀತಾರೆ ಅಂದರೆ ಇನ್ನಷ್ಟು ಟ್ರೈನ್ಗಳು, ಇನ್ನಷ್ಟು ರೈಲ್ವೆ ಲೈನ್ ಬರುತ್ತೆ. ಆಮೇಲೆ ಇನ್ನು ದಾವಣಗೆರೆಗೆ ದೊಡ್ಡ ಜಂಕ್ಷನ್ ಆಗುತ್ತೆ ಅಂತ ಪ್ಲ್ಯಾನ್ ಆಗಿದೆ. ವಿ ಸೋಮಣ್ಣ ಅವರು ಇದನ್ನು ಪ್ಲ್ಯಾನ್ ಮಾಡಿದ್ದಾರೆ 2027ರಲ್ಲಿ. ಅದನ್ನು ಮುಗಿಸ್ಬಿಡಿ ಕಾಮಗಾರಿನ ಅಂತ. ಅದು ಮುಗಿದಿದ ತಕ್ಷಣವೇ ನಿಮಗೆ ಅಪ್ಡೇಟ್ ಮಾಡ್ತೀವಿ. ಅದನ್ನು ರೈಲ್ವೆ ಲೈನು ಕನ್ಸ್ಟ್ರಕ್ಷನ್ ನಡೀತಾರೆ. ಸಣ್ಣ ಪುಟ್ಟ ವೀಡಿಯೋಗಳನ್ನ ನಿಮ್ಗೆ ಹಾಕಿರ್ತೀನಿ, ನೋಡ್ಕೊಳ್ಳಿ. ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಹಾಕಿರ್ತೀನಿ ನಾನು, ಯಾವ್ಯಾವ ರೂಟ್ ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು. ನಾವೇನಾಗಿತ್ತು ಅಂದರೆ ತುಮಕೂರು, ಆಮೇಲೆ ಯಾವ್ಯಾವ ದಾವಣಗೆರೆ ಹೆಂಗೆ ಹೋಗ್ಬೇಕಾಗಿತ್ತು ಅಂದರೆ ಒಂದು ಮಾರ್ಗ ಯಶವಂತಪುರ, ತುಮಕೂರು, ಅರಸೀಕೆರೆ ಆ ಮುಖಾಂತರ ದಾವಣಗೆರೆ ಹೋಗಬೇಕಾಗಿತ್ತು. ಈಗ ಇನ್ನೊಂದು ಸೆಕ್ಷನ್ ಆಗಿರೋದ್ರಿಂದ ಇನ್ನು ಸಿಂಗಲ್ ಲೈನ್ ಟ್ರ್ಯಾಕ್ ಅಂತ ಇದ್ದಾರೆ. ಸಿಂಗಲ್ ಲೈನ್ ಸೆಕ್ಷನ್ ಇದು ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಇದು ತುಮಕೂರು, ರಾಯದುರ್ಗ. ಫಸ್ಟು ಏನಾಗಿತ್ತು ಅಂತಂದರೆ ಸಿಂಗಲ್ ಟ್ರ್ಯಾಕ್ ಅಂತ ಈಗ ಘೋಷಣೆ ಮಾಡಿದ್ದಾರೆ ಈಗ ಕೋರ್ಟ್ನವರು. ನೋಡೋಣ ಏನಾಗುತ್ತೆ ಅಂತ ಫ್ಯೂಚರಲ್ಲಿ ನೋಡೋಣ. ಸಿಂಗಲ್ ಲೈನ್ ಆಗಿರುತ್ತೆ ಇದು ತುಮಕೂರು, ಸಿಂಗಲ್ ಟ್ರ್ಯಾಕ್ ಆಗಿರುತ್ತೆ. ನೆಕ್ಸ್ಟ್ ಫ್ಯೂಚರಲ್ಲಿ ಡಬಲ್ ಟ್ರ್ಯಾಕ್ ಮಾಡ್ತೀನಿ ತುಮಕೂರು ಹೊಸ ರೈಲ್ವೆ ಲೈನನ್ನು ಅಂತ ವಿ ಸೋಮಣ್ಣ ಪ್ಲ್ಯಾನ್ ಮಾಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಫ್ಯೂಚರಲ್ಲಿ ನೋಡೋಣ. ಅದನ್ನು ಒಂದು ಸಣ್ಣ ಮಾತಲ್ಲಿ ಹೇಳಿ ಮುಗಿಸ್ತಾ ಇದ್ದೀನಿ. ಅಲ್ಲಿ ತನಕ ಮತ್ತೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಮತ್ತೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದೊಂದು ಹೇಳೋದು ಮರ್ತ್ಬಿಟ್ಟೆ, ಸಾರಿ. ಈಗ ಹೇಳ್ತಾ ಇದ್ದೀನಿ, ಅಲ್ಲಿಂದ ಬೇಜಾರು ಮಾಡ್ಕೊಂಬೇಡಿ. ಈಗ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಮತ್ತೆ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ.